ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಈಗಲೂ ಕೂಡ ನಾವು ಆಂಟೋನಿಮಸನ್ನು ತಿಳ್ಕೊಳ್ಳೋಣ. ಅಂದರೆ ವಿರುದ್ಧಾರ್ಥಕ ಶಬ್ದಗಳು ಇಂಗ್ಲೀಷಲ್ಲಿ ಮತ್ತು ಕನ್ನಡದಲ್ಲಿ ಇರುವಂಥ ಶಬ್ದಗಳನ್ನು ತಿಳ್ಕೊಳ್ಳೋಣ. ಇವುಗಳಿಗೆ ನಾವು ಇಂಗ್ಲೀಷಲ್ಲಿ ಆಂಟೋನಿಮಸ್ ಅನ್ನಬೇಕು. ಈ ವಚನ ಮೊದಲನೇ ಪದ ಈವನ್ ಅಂದರೆ ಸಮ. ನಿಮಗೆ ಗೊತ್ತಿರಬೇಕು ಈವನ್ ನಂಬರ್ಸ್ ಅಂದರೆ 2, 4, 6, 8, 10 ಆ್ಯಂಡ್ ಸೊ ಆನ್. ಹಾಗೆಯೇ ನಾವು ಹೋಗುವ ರಸ್ತೆ ಅಥವಾ ನಡೆಯುವ ರಸ್ತೆ ಈವನ್ ಅಂದರೆ ಚೆನ್ನಾಗಿರುತ್ತೆ. ಅಂದರೆ ರಸ್ತೆ ನಡೆಯುವಾಗ ಸ್ಮೂತಾಗಿರಬೇಕು, ಹಾಗೆ ವಾಹನಗಳು ಚಲಿಸುವಾಗ ಸ್ಮೂತಾಗಿರಬೇಕು. ಅದಕ್ಕೆ ಈವನ್ ರೋಡ್ ಅನ್ನಬೇಕು. ಈವನ್ ರೋಡ್ ಇದು ಸಾಧ್ಯ. ನಮ್ಮ ರೋಡ್ಗಳಿಗೆ ಡಾಂಬರ್ ಹಾಕಿದಾಗ ಸಾಧ್ಯ ಆಗುತ್ತೆ. ಅಂದರೆ ಬಿಟುಮಿನ್ಸು ಹಾಕಿದಾಗ ಇದು ಸಾಧ್ಯ ಆಗುತ್ತೆ. ಈವನ್ ಅಪೋಸಿಟ್ ವರ್ಡ್ ಇಸ್ ಅನ್ಇವನ್ ಅಂದರೆ ಅರ್ಥ ಕನ್ನಡದಲ್ಲಿ ಅಸಮ ಅಂತಾಗುತ್ತೆ. ನಾವು ನಡೆದಿರುವ ರಸ್ತೆ ಕಲ್ಲು ಮಣ್ಣು ಮುಳ್ಳುಗಳಿದ್ರೆ ಅದು ಅನ್ಇವನ್ ಅನ್ನಬೇಕು, ಅನ್ಇವನ್ ರೋಡ್ ಅನ್ನಬೇಕು. ಆದರೆ ಅನ್ಇವನ್ ನಂಬರ್ ಎಲ್ಲ ಬದಲಾಗಿ ಆಡ್ ಅಂತೀವಿ. ODD ಆಡ್ ಅಂದರೆ ಬೆಸ ಸ್ತಂಭ. ಬೆಸ ಸಂಖ್ಯೆಗಳು 1, 3, 5, 7, 9 ಆ್ಯಂಡ್ ಸೊ ಆನ್. ನಿಮಗೆ ಸಿಂಪಲ್ ಆಗಿ ಹೇಳಿದ್ದೀನಿ. ಈವನ್ ಫಸ್ಟ್ ವರ್ಡ್ ಇಸ್ ಅನ್ಇವನ್. ನೆಕ್ಸ್ಟ್ ವರ್ಡ್ ಇಸ್ ಎವರ್. ಎವರ್ ಅಂದರೆ ಎಂದಿಗೂ ಎಂದೆಂದಿಗೂ. ಐ ಲವ್ ಯು ಎವರ್ ಅಥವಾ ಐ ಲವ್ ಯು ಫಾರ್ ಎವರ್. ಎವರ್ನ ಫಸ್ಟ್ ವರ್ಡ್ ಇಸ್ ನೆವರ್ ಅಂದರೆ ಎಂದಿಗೂ. ಅಂದರೆ ಐ ನೆವರ್ ಗಿವ್, ಐ ನೆವರ್ ಲವ್ ಯು ಅಂತ ಹೇಳ್ಬೋದು. ನೆಕ್ಸ್ಟ್ ಒನ್ ಇಸ್ ಎವಿಡೆಂಟ್. ಎವಿಡೆಂಟ್ ಅಂದರೆ ಪ್ರತ್ಯಕ್ಷ ಅಥವಾ ಸ್ಪಷ್ಟ. ದ ಕನ್ಸ್ಟ್ರಕ್ಟೆಡ್ ಬಿಲ್ಡಿಂಗ್ ಇಸ್ ಫಾಲನ್ ಡೌನ್ ಅಂದರೆ ಕಟ್ಟಿದ ಕಟ್ಟಡ ಬಿದ್ದು ಹೋಯಿತು. ಈಗ ಹೇಳ್ಬೋದು ನಾವು ಇಟ್ ಇಸ್ ಎವಿಡೆಂಟ್ ದಟ್ ಕನ್ಸ್ಟ್ರಕ್ಟೆಡ್ ಬಿಲ್ಡಿಂಗ್ ಇಸ್ ಯೂಸ್ಡ್ ವೇಸ್ಟ್ ಮೆಟೀರಿಯಲ್ಸ್ ಅಂದರೆ ಕಟ್ಟಿದ ಕಟ್ಟಡ ಬೀಳೋದಕ್ಕೆ ಕಾರಣ ತ್ಯಾಜ್ಯ ವಸ್ತುಗಳನ್ನು ಉಪಯೋಗ ಮಾಡಿ ಕಟ್ಟಿದಿರಬಹುದು. ದ ಅಪೋಸಿಟ್ ವರ್ಡ್ ಆಫ್ ಎವಿಡೆಂಟ್ ಇಸ್ ಲೆಟೆಂಟ್ ಅಂದರೆ ಸುಪ್ತ ಅಥವಾ ಗುಪ್ತ. ದ ಎವಿಡೆಂಟ್ ಅಪೋಸಿಟ್ ವರ್ಡ್ ಇಸ್ ಲೆಟೆಂಟ್. ನೆಕ್ಸ್ಟ್ ಒನ್ ಇಸ್ ಎಕ್ಸ್ಪ್ಯಾಂಡ್ ಅಂದರೆ ವಿಸ್ತರಿಸು ಅಥವಾ ಅತಿಕ್ರಮಿಸುವಂತಾಗುತ್ತೆ. ಅಪೋಸಿಟ್ ವರ್ಡ್ ಆಫ್ ಎಕ್ಸ್ಪ್ಯಾಂಡ್ ಇಸ್ ಎ ಕಾಂಟ್ರಾಕ್ಟ್ ಅಂದರೆ ಒಪ್ಪಂದ ಅಥವಾ ಕರಾರು ಅಂತಾಗುತ್ತೆ. ಅಂದರೆ ಒಪ್ಪಂದ ಮಾಡದೆ ಕಟ್ಟಡದ ನಿರ್ಮಾಣವನ್ನು ವಿಸ್ತರಣೆ ಮಾಡಿದರೆ ಈ ಎರಡು ಅಪೋಸಿಟ್ ವರ್ಡ್ಸು ಉಪಯೋಗ ಬರುತ್ತೆ ಅಂತ ಹೇಳ್ತಾ ಇದ್ದೀನಿ. ಎಕ್ಸ್ಪಾನ್ಷನ್. ನೆಕ್ಸ್ಟ್ ಒನ್ ಇಸ್ ಎಕ್ಸ್ಪ್ಯಾನ್ಷನ್ ಅಂದರೆ ವಿಸ್ತರಣೆ ಅಥವಾ ಅತಿಕ್ರಮಣ ಅಂತಾಗುತ್ತೆ. ಅದರ ಅಪೋಸಿಟ್ ವರ್ಡ್ ಇಸ್ ಕಾಂಟ್ರಾಕ್ಷನ್ ಅಂದರೆ ಸಂಕೋಚನ ಅಥವಾ ಕುಗ್ಗುವುದು ಅಂತಾಗುತ್ತೆ. ಅಂದರೆ ಒಂದು ಕೂಡ ನೋಡಿ ಎಕ್ಸ್ಪ್ಯಾಂಡಿಗೆ rubber band which used for folding paper or folding the anything, it will be expanded for some time. Later it will become a contract or a contraction. Expansion about what is a contraction. Next one is extremely ಅಂದರೆ ಅತ್ಯಂತ. ಇದರ ಅಪೋಸಿಟ್ ವರ್ಡ್ ಇಸ್ moderately ಅಂದರೆ ಮಧ್ಯಮವಾಗಿ ಅಂತಾಗುತ್ತೆ. ಎಕ್ಸಾಂಪಲ್ ಫಾರ್ ದಿಸ್, ಯು ಆರ್ ಎಕ್ಸ್ಟ್ರೀಮ್ಲಿ ಇಂಟೆಲಿಜೆಂಟ್ but you are moderately stupid, I can say. Next word is a failure. Mean ವೈಫಲ್ಯ. is opposite word is success ಅಂದರೆ ಯಶಸ್ಸು. ನೆಕ್ಸ್ಟ್ ಒನ್ ಇಸ್ ಫೇತ್ಫುಲ್ ಅಂದರೆ ನಿಷ್ಠಾವಂತ. the opposite word of faithful is unfaithful ಅಂದರೆ ವಿಶ್ವಾಸದ್ರೋಹಿ ಅಥವಾ ನಿಷ್ಠೆ ಇಲ್ಲ ಅಂತ ಹೇಳ್ಬೋದು. ನೆಕ್ಸ್ಟ್ ವರ್ಡ್ ಇಸ್ ಫಾಲ್ಸ್ ಅಂದರೆ ತಪ್ಪು ಅಥವಾ ಸುಳ್ಳು ಅಂತಾಗುತ್ತೆ. ಅದು ಅಪೋಸಿಟ್ ವರ್ಡ್ ಇಸ್ ಟ್ರೂ ನಿಜ ಅಥವಾ ಸತ್ಯ. ನೆಕ್ಸ್ಟ್ ಒನ್ ಇಸ್ ಫೇಮ್ ಅಂದರೆ ಖ್ಯಾತಿ ಅಥವಾ ಪ್ರಖ್ಯಾತಿ ಅಂತಾಗುತ್ತೆ. ಅಪೋಸಿಟ್ ವರ್ಡ್ ಇಸ್ ಇನ್ಫೇಮಸ್ ಅಂದರೆ ಕುಖ್ಯಾತ ಅಥವಾ ಕುಖ್ಯಾತಿ ಅಂತ ಹೇಳ್ಬೋದು. ನೆಕ್ಸ್ಟ್ ಒನ್ ಇಸ್ ಫೆಮಿಲಿಯರ್ ಅಂದರೆ ಗುರುತಿನ ಅಥವಾ ಪರಿಚಯವಿದ್ದ ಅಂತಾಗುತ್ತೆ. ಅನ್ಫೆಮಿಲಿಯರ್ ಅಂದರೆ ಗುರುತಿರದ ಅಥವಾ ಪರಿಚಯವಿಲ್ಲದ ಅಂತಾಗುತ್ತೆ. ನೆಕ್ಸ್ಟ್ ಒನ್ ಇಸ್ ಫೇಮಸ್ ಅಂದರೆ ಖ್ಯಾತ ಅಥವಾ ಪ್ರಖ್ಯಾತ. ಅಪೋಸಿಟ್ ವರ್ಡ್ ಆಫ್ ಫಾರ್ ಫೇಮಸ್ ಇಸ್ ನಟೋರಿಯಸ್ ಅಂದರೆ ಕುಖ್ಯಾತ. ಹಿಯರ್ ಐ ಕ್ಯಾನ್ ಸೇ ಆಲ್ಮೋಸ್ಟ್ ಆಲ್ ಆ್ಯಕ್ಟರ್ಸ್ ಆರ್ ಫೇಮಸ್ ಆ್ಯಕ್ಟರ್ಸ್ ಬಟ್ ಆಲ್ಮೋಸ್ಟ್ ಆಲ್ ಸ್ಮಗ್ಲರ್ಸ್ ಆರ್ ನಟೋರಿಯಸ್. ಈ ಹೊತ್ತಿಗೆ ಇದು ಸಾಕು. ಮತ್ತು ಸಾಯಂಕಾಲ ಸಿಗೋಣ. ಆಲ್ಕಳ ಹೊಸ ಎಂಟಾನಿಮಸ್ ಬಗ್ಗೆ ತಿಳ್ಕೊಳ್ಳೋಣ. ಅಂದರೆ ವಿರುದ್ಧಾರ್ಥಕ ಪದಗಳನ್ನು ತಿಳ್ಕೊಳ್ಳೋಣ. ನೋಡ್ತಾ ಇರೋರು ಪೂರ್ತಿಯಾಗಿ ನೋಡಿ ತಿಳ್ಕೊಳ್ಳಿ ಬುದ್ಧಿವಂತರಾಗಿ. ಕೊನೆಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋ ಸಹಾಯ ಮಾಡಿ, ಲೈಕ್ ಮಾಡಿ ಮತ್ತು ಫ್ರೆಂಡ್ಸ್ಗೆ ಶೇರ್ ಮಾಡಿ. ಮೈ ಲಾಸ್ಟ್ ವರ್ಡಿಂಗ್ ಥ್ಯಾಂಕ್ ಯು ಮಚ್.